ಇನ್ನು ಹೇಮಾವತಿ ಕೆನಾಲ್ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಚಕಮಕಿ ತುಂಬ ಜೋರಾಗ್ತಾ ಇದೆ. ನಿನ್ನೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಯಿತು. ಇವತ್ತು ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ತುಮಕೂರಿಗೆ ತೆರಳಿ ಅಲ್ಲಿ ವಿಶೇಷವಾದ ಸಭೆ ಮಾಡಿ ಆನಂತರ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು. ಇನ್ನು ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರು ಕೂಡ ಆಗಿರುವಂಥ DK ಶಿವಕುಮಾರ್ ಮಾತನಾಡಿ, ನಮಗೂ ಸಹ ಬಿಜೆಪಿಗಿಂತ ಜಾಸ್ತಿ ಶಕ್ತಿ ಪ್ರದರ್ಶನ ಮಾಡುವಂಥ ತಾಕತ್ತಿದೆ, ನಾವು ರಾಜಕೀಯ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇನ್ನು ಬಿಜೆಪಿಗರು ಮಾತ್ರ ಹೇಮಾವತಿ ಕೆನಾಲ್ ವಿಚಾರವಾಗಿ ಬಿಟ್ಟುಕೊಡುವಂತ ಮಾತೇ ಅಲ್ಲ, ನಾವು ವಿಧಾನಸೌಧ ಚಲೋ ಮಾಡ್ತೀವಿ ಅಂತ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಲ್ಪತರು ನಾಡಲ್ಲಿ ಕಮಲ ದಳ ಹೇಮಾಗ್ನಿ ಜ್ವಾಲೆ. ಅದೃಷ್ಟ ಇದೆ, ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ ಜನಕ್ಕೆ ತೊಂದರೆ ಕೊಡ್ಬೇಡ್ರಪ್ಪ. ಪ್ರತಿಭಟಿಸಿದವರ ವಿರುದ್ಧ FIR, ಬಿಜೆಪಿ ರೋಷಾವೇಶ. ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿಲ್ಲಿಸ್ಬೇಕಷ್ಟೇ. ಎರಡೇ ಇಲ್ಲಿರೋದು, ಏನಿಲ್ಲ, ಇಲ್ವೇ ಇಲ್ಲ. ಕಾನೂನು ಕೈಗೆತ್ತಿಕೊಂಡ್ರೆ ಸುಮ್ಮನೆ ಬಿಡಕ್ಕಾಗುತ್ತಾ? DK ಗರಂ. Those who take the law into their hand, for everyone the law remains same. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ತುಮಕೂರಿನಲ್ಲಿ ತಲ್ಲಣ ಸೃಷ್ಟಿಸಿದೆ. ರೈತರು ಸೇರಿದಂತೆ ನೂರಾರು ಜನರ ಮೇಲೆ ಪೊಲೀಸರು FIR ಹಾಕಿದ್ದಾರೆ. ಒಟ್ಟು 11 FIR ದಾಖಲಾಗಿರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿರುವ ತುಮಕೂರಿನ ನಾಯಕರ ಬಗ್ಗೆ ಇವತ್ತು ಸುದೀರ್ಘವಾಗಿ DCM DK ಶಿವಕುಮಾರ್ ಬಿಜೆಪಿ ನಾಯಕರ ಆರೋಪಗಳಿಗೆ ಕೌಂಟರ್ ಕೊಟ್ರು. ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ, ಮಾಗಡಿಯವರು ಬೇರೆ, ಕುಣಿಗಲ್ನವರು ಬೇರೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಪಕ್ಷಾತೀತ ಅಲ್ಲ, ದಿಸ್ ಇಸ್ ಪಾಲಿಟಿಕ್ಸ್. ಅವ್ರು ಮಾಡ್ತಾ ಇರೋದು ರಾಜಕಾರಣ. ಆಗ 600 ಕೋಟಿ ಇತ್ತು, ಈಗ 900 ಕೋಟಿ ಚಿಲ್ಲರೆ, 10,000 ಕೋಟಿಗೆ ಆಗಿದೆ. ಇದು ಅವ್ರಿಗೆ ಹಸುವಿ ಅಷ್ಟೇ. ಇದೆಲ್ಲ ಕಾವೇರಿ ಬೇಸಿನಲ್ಲೇ ಬರ್ತದೆ. ಮಾಗಡಿನೂ ಕಾವೇರಿ ಬೇಸಿನ್ ಬರ್ತದೆ, ತುಮಕೂರು ಕೆಲವು ಭಾಗ ಕಾವೇರಿ ಬೇಸಿನ್ ಬರ್ತದೆ. ನಾವು ಇಂಟ್ರೆಸ್ಟೆಡ್ ಏನ್ ಜಗಳ ಆಡ್ತಾ ಇದೀವ? ಏನಿಲ್ವಲ್ಲ ಇದನ್ನ. ಅವ್ರೇನ್ ಬೇರೆಯವರ? ಕುಣಗಲ್ ಅವರು ತುಮಕೂರು ಅವ್ರೆ, ಮಾಗಡಿಯವರು ಬೇರೆಯವರ? ಯಾಕೆ ಕುಣಗಲ್ನ ಇದು ಬೆಂಗಳೂರು ರೂರಲ್ಗೆ ಸೇರಿಸೋದು? ನಾವು ಯಾಕೆ ಅಲ್ಲಿಂದ ಪಾಪ ಇದರಿಂದ ನೀರು ತಂದು ತುಮಕೂರು ಜಿಲ್ಲೆಯವ್ರು ಕೊಡ್ತಾ ಇದ್ದೀವಿ? ಎತ್ತಿನೊಳೆ ಪ್ರಾಜೆಕ್ಟ್ ತಂದು ಎಲ್ಲ ಕೆರೆಗಳನ್ನ ತುಂಬಿಸುವಂಥದ್ದು, ಚಿಕ್ಕನಾಯಕನಹಳ್ಳಿಗೆ, ಕೊರಟಗೆರೆಗೆ, ಮಧುಗಿರಿಗೆ, ಇಲ್ಲಿಗೆಲ್ಲ ಕೂಡ ತುಂಬಿಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ? ರಾಮನಗರಕ್ಕೆ ನೀರು ಹೋಗೋದಿಲ್ಲ, ಗೃಹ ಸಚಿವ ಪರಂ ಭರವಸೆ. ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಲು ಸುದ್ದಿಗೋಷ್ಠಿ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಜಿಲ್ಲೆಯ ಜನರಿಗಾಗ್ಲಿ ಶಾಸಕ ಸುರೇಶ್ ಗೌಡ ಅವರಿಗಾಗ್ಲಿ ಆತಂಕ ಬೇಡ, ರಾಮನಗರಕ್ಕೆ ನೀರು ಹೋಗೋದಿಲ್ಲ ಅಂತ ಭರವಸೆ ನೀಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸುರೇಶ್ ಗೌಡರು ಆತಂಕ ಪಡ್ತಕ್ಕಂಥದ್ದಿಲ್ಲ. ಯಾಕೆ ಅಂತ ಕೇಳಿ, ನಾವು 70ರಲ್ಲಿ ನೀರು ಕುಣಿಗಲ್ಗೆ ಎಕ್ಸ್ಪ್ರೆಸ್ ವೇ ಒಂದು ಆಯ್ತು ಅಂತಂದ್ರೆ, ಅದೇ ಸಂದರ್ಭದಲ್ಲಿ ಎಷ್ಟಮ್ಮ ಅದು 901 ಕ್ಯೂಸೆಕ್ಸ್ ಅನ್ನ ಸೈಮಲ್ಟೇನಿಯಸ್ ಆಗಿ ಆ ಒಂದು ಮುಂದೆ ಏನ್ ಕೆನಾಲ್ ಇದೆ ಅದಕ್ಕೆ ಹೋಗ್ತಾ ಇರುತ್ತೆ. ಅದನ್ನ ನಿಲ್ಸೋದಿಲ್ಲ, ಯಾವ ಕಾರಣಕ್ಕೂ ನಿಲ್ಸೋದಿಲ್ಲ. ರಾಮನಗರಕ್ಕೆ ಈ ಪ್ರಾಜೆಕ್ಟ್ ನಲ್ಲಿ ಇಲ್ಲ. ಮಾಗಡಿ ಕೇಳಿಯಪ್ಪ, ಮಾಗಡಿಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಮಾಗಡಿಗೆ 660 ಎಷ್ಟು 0.6 TMC ಕೊಟ್ಟಿದ್ದಾರೆ ಅಲೋಕೇಶನ್. ಗಟ್ಟಿ ಧ್ವನಿನಲ್ಲೇ ಹೇಳ್ತೀನಿ. ನಾನೇನ್ ಹೇಳಿದ್ದೇನೆ? ಜಿಲ್ಲೆಯ ಹಿತವನ್ನ ಕಾಪಾಡ್ತೀನಿ ಅಂತ ಹೇಳಿದ್ದೇನೆ. ಇನ್ನೇನ್ ಗಟ್ಟಿ ಬೇಕು ನಿಮ್ಗೆ? ಸರ್ವಪಕ್ಷ ಸಭೆ ಕರಿಬೇಕು, FIR ವಾಪಸ್ ಪಡಿಬೇಕು. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಆಗ್ರಹ. ಈ ಮಧ್ಯೆ ಹೇಮಾವತಿ ಹೋರಾಟ ಸಮಿತಿ ಇವತ್ತು ತುಮಕೂರಿನಲ್ಲಿ ಸಭೆ ನಡೆಸಿತು. ಸಭೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧದ ಹೋರಾಟದ ರೂಪರೇಷೆ ಬಗ್ಗೆ ಚರ್ಚೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಸರ್ಕಾರ ಸರ್ವಪಕ್ಷ ಸಭೆ ಕರೆದು ತಜ್ಞರ ಅಭಿಪ್ರಾಯ ಪಡಿಬೇಕು, ಇಲ್ಲದೇ ಇದ್ರೆ 2 ಲಕ್ಷ ಜನರನ್ನ ಸೇರಿಸಿ ವಿಧಾನಸೌಧ ಚಲೋ ಮಾಡ್ತೀವಿ ಅಂತ ಎಚ್ಚರಿಸಿದ್ರು. 1 ಲಕ್ಷ ಜನಗಳನ್ನು ಇನ್ನೊಂದು ತಿಂಗಳಲ್ಲಿ ಕೂತ್ಕೊಂಡು DC ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ. ಎರಡನೇದು. ಮೂರನೇದು, ಅಸೆಂಬ್ಲಿ ಪ್ರಾರಂಭ ಆದಾಗ ಅಸೆಂಬ್ಲಿ ಹತ್ರ ಇಡೀ 2 ಲಕ್ಷ ಜನ, ಪ್ರತಿ ಕ್ಷೇತ್ರದಲ್ಲೂ 20,000 ಜನಗಳನ್ನ ತಗೊಂಡೋಗು ಅಸೆಂಬ್ಲಿ ಪ್ರಾರಂಭ ಆದಾಗ ಅಸೆಂಬ್ಲಿಯನ್ನ ಅಟ್ಯಾಕ್ ಮಾಡುವಂಥದ್ದು. ಅಸೆಂಬ್ಲಿ ಚಲೋ, ಇದಕ್ಕೆ ಕ್ಲಾರಿಟಿ ಕೊಡಬೇಕು. ಇದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೇವೆ, ದಯವಿಟ್ಟು ಸರ್ವಪಕ್ಷ ಸಭೆ ಕರೀರಿ. ಏನು ಟೆಕ್ನಿಕಲ್ ಕಮಿಟಿ ಇದೆ ಅದನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಭಾರತ ದೇಶದಲ್ಲಿರುವಂತ ನೀರಾವರಿ ತಜ್ಞರಿಗೆ ಕೊಟ್ಟು, ಥರ್ಡ್ ಪಾರ್ಟಿ, ಸರ್ಕಾರದ ವಿಷಯನೇ ಬೇಡ ನಮಗೆ. ಈ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆನೂ ಇಲ್ಲ ಟೆಕ್ನಿಕಲ್ ಸಮಿತಿ ಮುಂದೆ. ಅದಕ್ಕೆ ಯಾವುದೋ ಒಂದು ಥರ್ಡ್ ಪಾರ್ಟಿಯಿಂದ ರಾಷ್ಟ್ರ ಮಟ್ಟದಲ್ಲಿ
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಡೆಯಿಂದ ಈ ಟೆಕ್ನಿಕಲ್ ಕಮಿಟಿ ವರದಿ ತರಿಸ್ಕೊಂಡು ಆಮೇಲೆ ನಮ್ಮ ಹತ್ರ ಡಿಸ್ಕಸ್ ಮಾಡಿ ಇದಕ್ಕೆ ತಾತ್ವಿಕ ಅಂತ ಆಡಬೇಕು. ಹಣನೇ ಬಿಡುಗಡೆ ಆಗಿಲ್ಲ, ಯಾರೋ ಒಬ್ಬರಿಗೆ ಅನುಕೂಲ ಆಗೋದಕ್ಕೆ 1000 ಕೋಟಿ 1500 ಕೋಟಿ ಕೊಟ್ಟು ಮಂಗನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಈ ತುಮಕೂರು ಜಿಲ್ಲೆಯವ್ರನ್ನ ನಾವ್ಯಾರು ಮಂಗರಾಗಲ್ಲ. ನಾವೆಲ್ಲ ಗಂಡಸರಾಗಿದ್ದೇವೆ, ನಾವೆಲ್ಲ ರೈತರ ಮಕ್ಕಳು. ನಾವು ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಉಳಿಸ್ಕೊಳ್ತೀವಿ. ರೈತರು ನಾಯಕರ ವಿರುದ್ಧ ಎಫ್ಐಆರ್ ವಾಪಸ್ಗೆ ಆಗ್ರಹ. ಮೊನ್ನೆ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಶಾಸಕರು, ಜೆಡಿಎಸ್ ಶಾಸಕರು ಮತ್ತು ಎರಡೂ ಪಕ್ಷಗಳ ಮುಖಂಡರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿ ನೀಡಿದ ದೂರಿನ ಮೇರೆಗೆ ಗುಬ್ಬಿ ಠಾಣೆಯಲ್ಲಿ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ, ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಸೇರಿದಂತೆ 25ರಿಂದ 30 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಈ ಎಫ್ಐಆರ್ಗಳನ್ನ ವಾಪಸ್ ಪಡಿಬೇಕು ಅಂತ ಸುರೇಶ್ ಗೌಡ ಆಗ್ರಹಿಸಿದ್ರು. ಆದ್ರೆ ಕಾನೂನು ಕೈಗೆತ್ತಿಕೊಂಡ್ರೆ ಹೀಗೆ ಆಗೋದು ಅಂತ ಪರಮೇಶ್ವರ್, ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಸೆಂಬ್ಲಿಲಿ ಕೂದೋರ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರ ಹಿಂಬಾಲಕರನ್ನ ಇವತ್ತು ಅರೆಸ್ಟ್ ಮಾಡಿಲ್ಲ. ಇವತ್ತು ಅವ್ರು ಹೇಳಿಕೆ ಕೊಟ್ಟಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನುಗ್ಗಿ ಧ್ವಂಸ ಮಾಡಿದಂಥವ್ರ ಸ್ಟೇಷನ್ಗಳನ್ನ ಅವ್ರನ್ನ ಕೇಸ್ನ ನೀವು ವಿಡ್ರಾ ಮಾಡ್ತೀರಾ. ಅದ್ರ ಮಧ್ಯೆ ರೈತರು ತಮ್ಮ ಹಕ್ಕಿಗೆ ಹೋರಾಟ ಮಾಡ್ತಿರೋ ಅವ್ರ ಪಾಪ ಏನು ಪೊಲೀಸ್ ಸ್ಟೇಷನ್ಗೆ ಆಗಲಿ ನಿಮ್ಮನ್ನೇನು ಬೈಯಕ್ಕೆ ಬಂದಿಲ್ಲ. ನಮ್ಮ ಹಕ್ಕಿಗೆ ನೀರಿಗೆ ಹೋರಾಟ ಮಾಡಿದವ್ರನ್ನ ನಮ್ಮ ಮೇಲೆ ನೀವು ಎಫ್ಐಆರ್ ಆಗ್ತೀರಾ ಅಂದರೆ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಈ ಕೂಡಲೇ ಎಫ್ಐಆರ್ನ ರದ್ದು ಮಾಡಬೇಕು ಮತ್ತು ಯಾರನ್ನೂ ಕೂಡ ಬಂಧಿಸಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಯಾರು ಬೇಡ ಅಂತ ಹೇಳ್ತಾರೆ, ತಪ್ಪು ಅಂತ ಹೇಳಿಲ್ಲ ನಾನು. ಆದರೆ ಕಾನೂನನ್ನ ಕೈಗೆತ್ಕೋಬೇಡಿ ಅಂತ ಅಷ್ಟೇ ಮನವಿ ಮಾಡ್ತೀವಿ. ಈಗ ಅವ್ರ ಪೊಲೀಸ್ನವ್ರಿಗೆ ಕಲ್ಲು ಹೊಡಿತಾರೆ, ಮಣ್ಣು ಹೊಡಿತಾರೆ ಅಂತ ಅಂದಾಗ ಅವರು SP ಅವರು ಅವ್ರಿಗೆ ಜವಾಬ್ದಾರಿ ಇಲ್ವಾ? ಪೊಲೀಸ್ ಇಲಾಖೆಯವರು ಅವ್ರ ಜವಾಬ್ದಾರಿ ಇಲ್ವಾ? ಅವರ ಕ್ರಮ ಅವ್ರು ತಗೊಳ್ತಾರೆ. Those who take the law into their hands, for everyone the law remains same. You can't take law into your control, you can't blackmail a government. I don't want to disclose their demand. I know a lot of things, I should not. We are giving them an opportunity, that's all. Why unnecessary you are calling all the Swamijis, poor Swamijis? In what way they are connected? ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧದ ಹೋರಾಟ ಸದ್ಯಕ್ಕೆ ತಣ್ಣಗಾಗಿದ್ರೂ ಕಾಮಗಾರಿ ನಡೆಯಲು ಬಿಡಲ್ಲ ಅಂತ ಹೋರಾಟಗಾರರು ಹೇಳ್ತಿರೋದು ವಿವಾದ ಮತ್ತಷ್ಟು ಕಾವೇರಿಯುವಂತೆ ಮಾಡಿದೆ. ಇದು ಅಂತ್ಯನಾ ಆರಂಭನಾ ಅನ್ನೋದೇ ಈಗಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.